ಡಾಕ್ಟರ್ ಅಂಕಲ್ ನೀವು ಇಲ್ಲಿ ನಿಂತ್ಕೊಳ್ಳಿ, ಶಾಲಿನಿ ಆಂಟಿ ನೀವು ಇಲ್ಲಿ ನಿಂತ್ಕೊಳ್ಳಿ. ಎಸ್ ಮ್ಯಾಮ್. ಸಿಹಿ ರೆಡಿನಾ? ಸ್ಟಾರ್ಟ್ ಮಾಡೋಣ. ನಾನು ಕ್ಲಾಪ್ ಹೊಡಿತೀನಿ. ಅಯ್ಯೋ ಸ್ಕಿಟ್ ಎಲ್ಲ ಆದ್ಮೇಲೆ ಕ್ಲಾಪ್ ಮಾಡೋದು ನೀ. ಆ ಕ್ಲಾಪ್ ಅಲ್ಲ, ಸಿನಿಮಾ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಕ್ಲಾಪ್ ಮಾಡ್ತಾರಲ್ಲ ಆ ಕ್ಲಾಪ್. ಅನಿಪುಟ ಸ್ಕಿಟ್ ಮಾಡೋದಕ್ಕೆ ಕ್ಲಾಪ್ ಬೋರ್ಡ್ ಯಾಕೋ ಬೇಕು ಬ್ರೋ. ಓಕೆ, ಕ್ಲಾಪ್ ಬೋರ್ಡ್ ಇರ್ಲಿ, ನಾನು ಸ್ಟಾರ್ಟ್ ಮಾಡ್ತೀನಿ. ರೆಡಿನಾ? ರೆಡಿ. ಆಕ್ಷನ್. ಡಾಕ್ಟರ್ ಅಂಕಲ್, ಶಾಲಿನಿ ಆಂಟಿ, ಅಯ್ಯೋ ಅಪ್ಪ ಅಮ್ಮ, ಸಾರಿ, ಒನ್ ಮೋರ್ ಪ್ಲೀಸ್. ರೆಡಿನಾ? ರೆಡಿ. ಆಕ್ಷನ್. ಅಪ್ಪ ಅಪ್ಪ, ನೀವು ನನ್ಗೆ ಯಾವತ್ತೂ ಸಿಗಲ್ಲ ಅಂದ್ಕೊಂಡಿದ್ದೆ. ಅದೇ ನೀವು ಇಲ್ಲೇ ಇದ್ದೀರಾ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂಗೂ ಹೋಗಲ್ಲ. ಥ್ಯಾಂಕ್ ಯು ಗಾಡ್, ನನಗೆ ನನ್ನ ಅಪ್ಪ ಅಮ್ಮನ ಕೊಟ್ಟಿದ್ದಕ್ಕೆ. ನಾನು ಇನ್ಮೇಲೆ ಇವ್ರನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಐ ಲವ್ ಯು ಅಪ್ಪ, ಐ ಲವ್ ಯು ಅಮ್ಮ. ಪುಟ್ಟ, ನಾನು ಹಿಂಗೆ ಹೇಳಿದ್ದೆ ಅಲ್ವಾ, ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನಮ್ ಕೈ ಹಿಡ್ಕೊಂಡೇ ಇರ್ಬೇಕು ಅಂತ. ಮಕ್ಳು ಅಪ್ಪ ಅಮ್ಮ ಹೇಳೋ ಮಾತನ್ನ ಕೇಳ್ಬೇಕು, ಅಪ್ಪ ಅಮ್ಮನ ಜೊತೆಲೇ ಇರ್ಬೇಕು. ಇಷ್ಟು ಜನದ ಮಧ್ಯೆ ನೀನ್ ಕಳ್ದು ಹೋಗಿದ್ದಿದ್ರೆ ನಾನು ನಿನ್ನ ಎಲ್ಲಿ ಅಂತ ಹುಡ್ಕೋದು? ಆಂಟಿ, ನೀವು ಸಿಹಿ ಅಮ್ಮ ಅಮ್ಮ ತಗನೆ ಫೀಲ್ ಮಾಡ್ಕೊಂಡು ಹೇಳ್ಬೇಕಾಗಿತ್ತು. ಆದರೆ ಮಗಳೇ, ನೀನೆಲ್ಲೇ ಹೋಗುತ್ತಿದ್ರು ಆ ದೇವರು ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಸೇರಿಸ್ತಿದ್ದ. ಈಗಲೂ ಅದೇ ಕೆಲಸ ಮಾಡಿದ್ದಾನೆ. ಚಿಟ್ಟೆ ಉಸಿರು ಕಟ್ಟಿ ಶತ ಬಿಟ್ರೆ ಆರೋಗ್ಯ ಬಿಡ್ತದೆ. ಇದ್ದವ ಪಾಯಸ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನೇ ತಿನ್ನಿಸ್ತೀನಿ. ಸಾರಿ ಸಾರಿ. ಪಾಯಸ ತುಂಬಾ ಚೆನ್ನಾಗಿದೆ, ಕೊಡು, ನಾನ್ ತಿಂತೀನಿ. ಆ ಶ್ಯಾಮ್ ನೋಡಿದ್ರೆ ಯಾವಾಗಲೂ ಮಗು ಮಗು ಅಂತ ಗೋಗರಿತಾ ಇರ್ತಾನೆ. ಈ ಶಾಲಿನಿ ಒಂಚೂರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾಕೋ ಏನೋ ಸರಿ ಇಲ್ವಲ್ಲ. ಭಾರ್ಗವ್, ಏನು ವಿಷಯ? ಅಲ್ಲ, ಮ್ಯಾಟ್ರ್ ಏನು ಅಂತ? ಏನೋ ಸರಿ ಇಲ್ಲ. ಆ ಗಂಡ ಹೆಂಡತಿ ಮಧ್ಯೆ ಸಮಥಿಂಗ್ ಇಸ್ ಫಿಶಿ. ಏನೋ ಮುಚ್ಚಿಡ್ತಾ ಇದ್ದಾರೆ.
ಏನು ಮುಚ್ಚಿಡ್ತಾ ಇದ್ದಾರೆ? ಇಬ್ಬರಲ್ಲೊಬ್ರು ಅಥವಾ ಇಬ್ರು ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇ ಭಾರ್ಗು, ಏನು ಮುಚ್ಚಿಡ್ತಾ ಇದ್ದಾರೆ? ಏನು ಅಂತ ಈ ಕ್ಷಣದಲ್ಲಿ ನನಗೂ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಏನೋ ಮುಚ್ಚಿಡ್ತಾ ಇದ್ದಾರೆ. ಈಗ ನಾನು ಗಮನಿಸಿದ ಹಾಗೆ ಆ ಡಾಕ್ಟರ್ ಶ್ಯಾಮ್ ಇದಾನಲ್ಲ, ಅವನು ನಮ್ಮ ಮನೇಲಿ ಎಷ್ಟು ಕಂಫರ್ಟಬಲ್ ಆಗಿದ್ದಾನೋ ಅವನ ಹೆಂಡತಿ ಅಷ್ಟು ಕಂಫರ್ಟಬಲ್ ಆಗಿಲ್ಲ. ನಮ್ಮ ಸಿಹಿ ಅವರಿಬ್ಬರ ಜೊತೆ ಇದ್ರೆ ನಿನ್ಗೇನ್ ಅನ್ಸುತ್ತೆ ವಿಶ್ವ? ಸಿಹಿನ ಅವಳಿಗೇನು ಭಾರ್ಗು, ಆರಾಮಾಗಿದ್ದಾಳೆ. ಇಬ್ರು ಅಂಕಲ್ ಆಂಟಿ ಎಕ್ಸ್ಟ್ರಾ ಪ್ಲೇಸ್ ಬಂದಿದಾರಲ್ಲ ಮನೆಗೆ, ಖುಷಿಯಾಗಿದ್ದಾಳೆ ಅವಳು. ಆ ಕಪಲ್ ಮಗುನ್ ಬೇರೆ ಕಳ್ಕೊಂಡಿದ್ದಾರೆ. ನಮ್ಮ ಸಿಹಿ ಅವ್ರಿಗೆ ಕ್ಲೋಸ್ ಆಗ್ತಿದ್ದಾಳೆ, ಆಗ್ಲಿ ಅಲ್ವಾ? ಭಾರ್ಗು, ನೀನು ಏನು ಹೇಳ್ತಿದ್ಯೋ ಅರ್ಥ ಆಗ್ತಿಲ್ಲ. ನಮ್ಮ ಸೀತಮ್ಮ ಬೇರೆ ಇನ್ನೊಂದು ಮಗು ಬೇಕು ಅಂತ ಡಿಸೈಡ್ ಮಾಡಾಯ್ತಲ್ಲ. ಸೊ ಒಂದು ನಿಮಿಷ ಭಾರ್ಗು, ಒಂದು ನಿಮಿಷ. ನೀನು ಏನು ಹೇಳ್ತಿದ್ಯಲ್ಲ ಬೌನ್ಸರ್ ಆಗ್ತಿದೆ, ಡಕ್ ಮಾಡ್ಬಿಡ್ತೀನಿ. ಈಗ ಹೇಳು ಭಾರ್ಗು, ಏನಾದರೂ ನಂಗೆ ಒಂಚೂರು ಅರ್ಥ ಆಗ್ಬೋದು. ನಮ್ಮ ಸೀತನ ಹತ್ರ ನಿನ್ನ ಮಗಳು ಸಿಹಿ ಆ ಶ್ಯಾಮಗೂ ಶಾಲಿನಿಗೂ ಕ್ಲೋಸ್ ಆಗ್ತಾ ಇದ್ದಾಳೆ. ಸುಮ್ಮನೆ ಸಿಹಿನ ಆ ಪಾಪದ ಗಂಡ ಹೆಂಡತಿಗೆ ಕೊಟ್ಬಿಡು, ಅವ್ರು ಚೆನ್ನಾಗಿ ನೋಡ್ಕೋತಾರೆ, ಮೂವರು ಸುಖವಾಗಿರ್ತಾರೆ, ಆಮೇಲೆ ನೀನು ನೆಮ್ಮದಿಯಾಗಿ ಇನ್ನೊಂದು ಮಗು ಮಾಡ್ಕೋಬೋದು ಅಂತ ಹೇಳ್ಬೋದಲ್ವಾ ವಿಶ್ವ?